ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಭಾಳ ಕೀಳಾಗಿ ಮಾತನಾಡಿದ್ದಾರೆ. ಅದು RSS ಮನುಸ್ಮೃತಿ ಅಜೆಂಡಾನೇ ಅವ್ರದ್ದು ದಲಿತ ವಿರೋಧಿ. ಅವತ್ತು RSSನವರು ಏನು ಸಾವರ್ಕರ್ ಎಲ್ಲರೂ ಇದ್ದಾರೆ, ಅವತ್ತು ಅಂಬೇಡ್ಕರ್ ಸಂವಿಧಾನನ ಒಪ್ಪಿರಲಿಲ್ಲ. ಆ ಸಂವಿಧಾನ ಒಪ್ಪಲ್ಲ ನಾವು, ನಮ್ಮದೇ ಸಂವಿಧಾನ ಬೇರೆ ಅಂತ ಹೇಳ್ದಂಥವ್ರು. ಅದೇ ಮನಸ್ಥಿತಿ ಇರ್ತಕ್ಕಂಥ ಇವರು ಕೂಡ ಅಮಿತ್ ಶಾ ಹೇಳ್ತಾರೆ ಅಂಬೇಡ್ಕರ್ ಹೆಸರು ಹೇಳೋ ಬದಲು ಬೇರೆಯವ್ರ ಹೆಸರು ಹೇಳಿದರೆ ಸ್ವರ್ಗ ಸಿಕ್ಕೋದು ಅಂತ ಹೇಳ್ತಾ ಇದ್ದಾರೆ. ಸ್ವರ್ಗ ನರಕ ಎಲ್ಲೂ ಇಲ್ಲ. ಈ ಸ್ವರ್ಗ ನರಕ ಇವ್ರು ಸೃಷ್ಟಿ ಮಾಡಿರೋದು, ಇವ್ರ ಸೃಷ್ಟಿನಲ್ಲಿ ಸ್ವರ್ಗ ನರಕ ಮಾಡಿರೋದು. ಅಂಬೇಡ್ಕರ್ ಸಂವಿಧಾನ ಕೊಟ್ಟ ಮೇಲೆ ಈ ಭೂಮಿನಲ್ಲಿ ಸ್ವಲ್ಪನಾರ ಸ್ವರ್ಗ ಅನ್ನೋ ದಿಕ್ಕಲ್ಲಿ ದೇಶ ಹೋಗ್ತಾ ಇದೆ. ರೌರವ ನರಕ ಆಗಿತ್ತು, ಬಹುಸಂಖ್ಯಾತರಿಗೆ ಈ ದೇಶ ರೌರವ ನರಕ ಆಗಿತ್ತು. ಅವರು ಸ್ವಲ್ಪನಾರು ಸಂವಿಧಾನ ಕೊಟ್ಟ ಮೇಲೆ ಸ್ವಲ್ಪ ಮಟ್ಟಕ್ಕಾದರೂ ಸ್ವರ್ಗದ ಕಡೆಗೆ ಎಲ್ಲರೂ ಹೋಗ್ಲಿಕ್ಕೆ ಒಂಚೂರು ಅವಕಾಶ ಆಗ್ತಾಯಿದೆ. ಸ್ವರ್ಗ ನರಕ ಅನ್ನೋ ಸುಳ್ಳು. ಇವರು ಸ್ವರ್ಗದ ಹೆಸರು ಬೇರೆ ಹೇಳ್ತಾರೆ. ಇವ್ರುಗಳ ಮನಸ್ಥಿತಿನೇ ಎಲ್ಲ ವಿರೋಧ, ಸಂವಿಧಾನ ವಿರೋಧಿಗಳಿವರು, ಸಂವಿಧಾನ ವಿರೋಧಿಗಳು. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಹೇಳಿದಾಗೆ ಅಮಿತ್ ಶಾ ಅವರು ಕೂಡ ಎಲ್ಲಿ ಗುಂಡಾಗಿರಿ ಮಾಡಬೇಕಾಗಿತ್ತೋ ಏನೋ ಪಾಪ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಕೊಡಲಿಲ್ಲ ಅಂತಂದರೆ ಇವರು ಗುಂಡಾಗಿರಿ ಮಾಡಬೇಕಾಗಿತ್ತು. ಗುಜರಾತಲ್ಲಿ ಅವರು ಟೀಮ್ ಹಾರ್ಕೊಂಡೇ ಇರಬೇಕಾಗಿತ್ತು ಮೋದಿ. ಸಿದ್ದರಾಮಯ್ಯನವ್ರು ಹೇಳಿದ್ರೆ ನಾನು ಕುರಿ ಕಾಯ್ಕೊಂಡು ಇರಬೇಕಾಗಿತ್ತು ಸಂವಿಧಾನ ಬರದೇ ಇದ್ರೆ ಅಂತ ಹೇಳಿದ್ದಾರೆ. ಇವ್ರುಗಳ ಆ ಪರಿಸ್ಥಿತಿಯಲ್ಲಿ ಇರಬೇಕಾಗಿತ್ತು. ಇವತ್ತು ಅವರ ಸಂವಿಧಾನದಿಂದ ಇಡೀ ದೇಶಕ್ಕೆ ಬೆಳಕಾಗಿದೆ. ಇಡೀ ದೇಶ ಕತ್ತಲಿತ್ತು, ಅದನ್ನು ಬೆಳಕನ್ನು ಸಾಕ್ತಕ್ಕಂಥ ಒಂದು ಕೆಲಸ ಮಾಡಿದ್ದಾರೆ. ಸಂವಿಧಾನ ವಿರೋಧಿಗಳಿವರು. ಅದಕ್ಕೋಸ್ಕರ ಇವತ್ತು ಅಮಿತ್ ಶಾ ಅವರ ವಿರುದ್ಧ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದೀವಿ. ನೋಡಿ, ಈ ದೇಶದಲ್ಲಿ ಈ ಸಂವಿಧಾನ ಇಲ್ಲ ಅಂತ ಹೇಳಿದ್ರೆ ಇವತ್ತು ಅನೇಕ ದೇಶಗಳಲ್ಲಿ ಯಾವ ಥರ ಅತಂತ್ರ ಪರಿಸ್ಥಿತಿಗಳು ನಿರ್ಮಾಣಗಳಾಗಿದ್ದಾವೆ. ಅರಾಜಕತೆ ಎಲ್ಲ ಎಷ್ಟೋ ದೇಶಗಳಲ್ಲಿ ಹೋರಾಟಗಳು ನಡೀತಾ ಇದ್ದಾವೆ. ಇವರು ಕೊಟ್ಟಂಥ ಸಂವಿಧಾನ ಅತ್ಯುತ್ತಮವಾದ ಸಂವಿಧಾನದಿಂದ ಇವತ್ತು ಇಡೀ 140 ಕೋಟಿ ಜನಸಂಖ್ಯೆ, ಪ್ರಪಂಚದಲ್ಲೇ ಮೊದಲನೇ ಜನಸಂಖ್ಯೆ, ಸಾಕಷ್ಟು ಬಡತನ, ಸಾಕಷ್ಟು ಅಸಮಾನತೆ, ಅಸ್ಪೃಶ್ಯತೆ, ಇದೆಲ್ಲದರ ನಡುವೆ ಎಲ್ಲರೂ ಒಟ್ಟಾಗಿ ಬಾಳ್ತಾ ಇದ್ದೀವಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಕಾರಣ. ನಾವೆಲ್ಲ ಇವತ್ತೆಲ್ಲ ನೆಮ್ಮದಿಯಾಗಿದ್ದೀವಿ ಅಂತ ಹೇಳಿದ್ರೆ, ಬಡತನ ಇರ್ಬೋದು, ಅಸಮಾನತೆ ಇರ್ಬೋದು, ಅಸ್ಪೃಶ್ಯತೆ ಇರ್ಬೋದು, ಆದರೂ ನೆಮ್ಮದಿಯಾಗಿದ್ದೇವೆ. ನೆಮ್ಮದಿಯಾಗಿರೋಕ್ಕೆ ಅವರ ಕೊಟ್ಟಂಥ ಸಂವಿಧಾನ ಕಾರಣ. ಇದನ್ನು ಎಲ್ಲರೂ ಚಿಂತನೆ ಮಾಡಬೇಕಾಗಿದೆ. ಇವ್ರಿಗೆ ಇಲ್ಲದೆ ಹೋಗಿದ್ರೆ ಗುಜರಾತ್ನಲ್ಲಿ ಹೆಂಗೆ ಇವರು ಅರಾಜಕತೆ ಸೃಷ್ಟಿಸ್ಕೊಂಡು ಮಾಡ್ತಿದ್ರು, ಒಬ್ಬರನ್ನ ಕೊಲ್ತಕ್ಕಂಥದ್ದು, ಜಾತಿ ಹೆಸರಿನಲ್ಲಿ ಕೊಲ್ತಕ್ಕಂಥ ಕೆಲಸಗಳನ್ನ ಮಾಡಿದ್ರು. ಯಾಕೆ ಇವತ್ತು ಮೋದಿ ಅಮಿತ್ ಶಾ ಜೊತೆಲಿರೋರೆಲ್ಲ ಜೈಲಲ್ಲಿದ್ದಾರೆ? ಅವರು ಈ ಕೆಲಸಗಳು ಮಾಡೋದ್ರಿಂದಲೇ ಅವ್ರು ಇನ್ನೂ ಜೈಲಲ್ಲಿದ್ದಾರೆ. ಇವರಿಬ್ಬರು ಎಲ್ಲ ಕೇಸ್ಗಳು ಬಚಾವಾಗಿ ಇಲ್ಲಿ ಗಂಟ ಬಂದ್ಬಿಟ್ಟಿದ್ದಾರೆ. ಆದರೂ ಇವ್ರ ಮನಸ್ಥಿತಿ ಏನಿದೆ ಅನ್ನೋದನ್ನು ಅಮಿತ್ ಶಾ ಹೊರಗಡೆ ಹೇಳಿದ್ದಾರೆ. ಅದರ ವಿರುದ್ಧ ಅವ್ರ ಹೇಳಿಕೆ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ, ಒಂದು ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.